ನಮ್ಮ ವಸಂತ ಋತುವಿನ ಗಾಳಿಗೆ ಒಂದು ಹೊಸ ಸಮಗಮವನ್ನು ಕೊಡ್ತದೆ. ಈ ವಸಂತ ಋತುವಿನಿಂದ ಈ ಮಾವಿನಕಾಯಿಯಿಂದ ಒಂದು ಒಳ್ಳೆಯ ಪರಿಮಳ ಎನ್ವಿರಾನ್ಮೆಂಟಲ್ಲಿ ತುಂಬಿಕೊಳ್ಳುತ್ತದೆ. ಸೊ ಹೀಗಾಗಿ ನಮ್ಮ ಯುಗಾದಿ ಬರೋದೇ ಒಂದು ಅತ್ಯಂತ ಸುಂದರವಾದ ಕಾಲದಲ್ಲಿ. ನೋಡ್ರಿ, ಯುಗಾದಿ ಹಿಂದೆ ಮುಂದೆ ಕೂಡ ಬಹಳಷ್ಟು ಜಾತ್ರೆಗಳಾಗ್ತವೆ, ರಥೋತ್ಸವಗಳಾಗ್ತವೆ. ಮೊನ್ನೆ ನಾವು ಓಕಳಿ ಹಬ್ಬ ಮಾಡಿದ್ವಿ. ಅಂದರೆ ಇದು ವರ್ಷದ ಅತ್ಯಂತ ಸುಂದರವಾದ ಒಂದು ವಸಂತ ಋತು. ಈ ವಸಂತ ಋತುವಿನಲ್ಲಿ ನಮ್ಮ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಹೀಗಾಗಿ ಯುಗಾದಿ ಹಿಂದೂ ಹೊಸ ವರ್ಷಕ್ಕೆ ಯುಗಾದಿಗೆ ತುಂಬ ಪ್ರಾಶಸ್ತ್ಯ ಇದೆ. ಪುರಾಣದಲ್ಲಿ ಯುಗಾದಿ ಮಹತ್ವ ಏನು ಅಂತಂದರೆ, ಬ್ರಹ್ಮ ಯುಗಾದಿ ದಿವಸದಿಂದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನ್ನೋದು ಒಂದು ಕಲ್ಪನೆ. ಪ್ರಪಂಚ ಇವತ್ತು ಯುಗಾದಿ ದಿವಸ ಬ್ರಹ್ಮ ಹುಟ್ಟಾಕ ಹೊಸದನ್ನು ಪ್ರಾರಂಭ ಮಾಡ್ತಾನೆ ಅನ್ನೋದು ಒಂದು ಪ್ರತೀತಿ. ಅಂದರೆ ಬ್ರಹ್ಮನಿಗೆ 365 ದಿನ ಅಂದರೆ ಅವನು ಒಂದಿನ. ಸೊ ಹಾಗಾಗಿ ಪ್ರತಿದಿನ ಬ್ರಹ್ಮ ಒಂದು ಹೊಸದನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ. ಆಮೇಲೆ ಯುಗಾದಿ ದಿವಸ ಇನ್ನೊಂದು ಏನು ಅಂತಂದರೆ, ಒಬ್ಬ ಸೋಮಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಬ್ರಹ್ಮನ ಎಲ್ಲ ವೇದಗಳನ್ನು ಅವನು ಸೋಮಕಾಸುರ ತಗೊಂಡು ಸಮುದ್ರದ ಕೆಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆಗ ಬ್ರಹ್ಮನಿಗೆ ಬಹಳ ಕಷ್ಟಪಡ್ತದೆ. ಅವನು ನಾನು ರಚಿಸಿದ ಎಲ್ಲ ವೇದಗಳನ್ನು ಈ ಸೋಮಕಾಸುರ ತಗೊಂಡು ಹೋಗ್ಬಿಟ್ಟ, ಏನು ಮಾಡೋದು ಅಂತ ವಿಷ್ಣುವಿನಲ್ಲಿ ಹೋದಾಗ ವಿಷ್ಣು ಮತ್ಸ್ಯಾವತಾರ ತಾಳಿ ಇದೇ ಯುಗಾದಿ ದಿವಸ ಆ ಸೋಮಕಾಸುರನ ಸಂಹಾರ ಮಾಡಿಬಿಟ್ಟು ಎಲ್ಲ ವೇದಗಳನ್ನು ಮತ್ತೆ ಬ್ರಹ್ಮನಿಗೆ ವಾಪಸ್ ಕೊಡ್ತಾನೆ. ಅದು ಕೂಡ ಈ ಯುಗಾದಿ ದಿವಸನೇ ಆಗಿರೋದು. ಶ್ರೀರಾಮ ಸೀತೆಯನ್ನು ವಾಪಸ್ಸು ಕರ್ಕೊಂಡು ಬಂದು ಈ ಯುಗಾದಿ ದಿವಸ ಮೊದಲನೇ ಹಬ್ಬ ಆಚರಿಸಿದ್ದು ಅಯೋಧ್ಯೆಯಲ್ಲಿ ಯುಗಾದಿ. ಹೀಗಾಗಿ ಯುಗಾದಿಗೆ ತುಂಬ ಪ್ರಾಶಸ್ತ್ಯ ಇದೆ. ಅದಲ್ಲದೆ ಶಾಲಿವಾಹನ ಶಕೆ ಅಂತ ನಾವೆಲ್ಲ ಓದಿರ್ತೀವಲ್ಲ, ಶಾಲಿವಾಹನ ಶಕೆ ನಮ್ಮ ಭಾರತದಲ್ಲಿ ಹೊಸ ಹಿಸ್ಟ್ರಿಯಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಕೂಡ ಯುಗಾದಿ ದಿವಸನೇ ಪ್ರಾರಂಭ ಆಗಿದೆ. ಇಷ್ಟೆಲ್ಲ ಮಹತ್ವಗಳನ್ನು ಯುಗಾದಿ ಪಡ್ಕೊಂಡಿದೆ. ಆಮೇಲೆ ಯುಗಾದಿನ ಎಲ್ಲೆಲ್ಲಿ ಆಚರಣೆ ಮಾಡ್ತಾರೆ ನಮಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಸ್ವಲ್ಪ ಜನ ಮಾಡ್ತಾರೆ. ಒಂದು ಕಾಲದಲ್ಲಿ ಭಾರತ ಎಲ್ಲೆಲ್ಲಿತ್ತು, ಅಖಂಡ ಭಾರತ ಅಂತಂದರೆ ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಟಿಬೆಟ್ಟು, ನೇಪಾಳ, ಇಂಡೋನೇಷಿಯಾ, ಕಾಂಬೋಡಿಯಾ, ಎಲ್ಲ ಶ್ರೀಲಂಕಾ ಎಲ್ಲ ಸೇರಿ ಒಂದು ಅಖಂಡ ಭಾರತವಾಗಿತ್ತು. ಅಲ್ಲೆಲ್ಲರೂ ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಆದರೆ ಈಗ ಆಮೇಲೆ ಮತಾಂತರಗಳಾಯಿತು, ಬೇರೆ ಬೇರೆ ರಾಜ್ಯಗಳು ಕೈ ಬಿಟ್ಟು ಹೋಯಿತು. ಹೀಗಾಗಿ ಈಗಲೂ ಹಿಂದೂ ಜನ ಎಲ್ಲಿದ್ದಾರೆ, ಎಲ್ಲ ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾವು ಯುಗಾದಿ ಅಂತ ಹೇಳಿ ಕರ್ನಾಟಕದವರು, ಆಂಧ್ರದವರು ಮಾಡ್ತೀವಿ. ವಿಶು ಅಂತ ಹೇಳಿ ಮಲಯಾಳಿಗಳು ಕೇರಳದಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ. ತಮಿಳ್ನಾಡ ಉತ್ತರಾಯಣ ಅಂತ ಹೇಳಿ ಈ ಹಬ್ಬವನ್ನು ಆಚರಿಸ್ತಾರೆ. ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವ ಅಂತಾರೆ ಈ ಹಬ್ಬಕ್ಕೆ. ಆಮೇಲೆ ಪಂಜಾಬ್ನಲ್ಲಿ ಬೈಸಾಖಿ ಹಬ್ಬ ಅಂತ ಹೇಳಿ ಈ ಯುಗಾದಿಯನ್ನು ಆಚರಿಸಲ್ಪಡ್ತದೆ. ಸರಿ, ರಾಮನವಮಿ ದಿವಸ 2008-09 ಬಾಲಿಯಲ್ಲಿದೆ, ಇಂಡೋನೇಷಿಯಾದ ಬಾಲಿಯಲ್ಲಿ. ಅಲ್ಲಿ ಎಷ್ಟು ಸಂಭ್ರಮ ರೀ! ಬಾಲಿಯೊಳಗೆ ಹಿಂದೂ ಐಲ್ಯಾಂಡ್, ಅದು ಹಿಂದೂ ದ್ವೀಪ. ಅಲ್ಲಿ ತುಂಬ ಗುಡಿಗಳಿದೆ. ಅಲ್ಲಿ ಬಹಳಷ್ಟು ಜನ ಹಿಂದೂ ಜನಸಂಖ್ಯೆ ಇದೆ. ಅಸ್ಸಾಂನಲ್ಲಿ ಇದಕ್ಕೆ ರಂಗೋಲಿ ಬಿಹು ಅಂತಾರೆ. ಈಗಲೂ ಇನ್ನೂ ನೀವೆಲ್ಲ ಕೂಡ ತುಂಬ ರಂಗೋಲಿಗಳನ್ನು ಸುಂದರವಾಗಿ ಬಿಡಿಸಿ ಈ ರಂಗೋಲಿ ಬಿಹುದ ನೆನಪವನ್ನು ಇಲ್ಲಿ ತಂದುಕೊಟ್ಟಿದ್ದೀರಿ. ಅದೇ ರೀತಿ ಬಂಗಾಳದಲ್ಲಿ ಕೂಡ ಇದಕ್ಕೆ ನಭೋ ವರ್ಷ ಅಂತ ಹೇಳಿ. ಹೀಗೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಅಂದರೆ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅಲ್ಲೆಲ್ಲ ಯುಗಾದಿಗೆ ತುಂಬ ಪ್ರಾಮುಖ್ಯತೆ ಇದೆ. ಯುಗಾದಿಯನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಿಸಲ್ಪಡ್ತದೆ. ಆಮೇಲೆ ಯುಗಾದಿ ದಿನ ನಾವು ಏನೇನು ಮಾಡ್ತೀವಿ? ಇವತ್ತು ಬೆಳಗ್ಗೆ ಯುಗಾದಿ ಹಬ್ಬದ ದಿವಸ ನಾವು ಬೆಳಗ್ಗೆ ನೀರು ಸ್ನಾನಕ್ಕೆ ತುಂಬ ಪ್ರಾಶಸ್ತ್ಯ. ಎಣ್ಣೆ ಅಂದರೆ ಲಕ್ಷ್ಮೀ ಸಂಕೇತ, ನೀರು ಗಂಗೆ ಸಂಕೇತ. ಅವತ್ತು ಲಕ್ಷ್ಮಿ ಮತ್ತು ಗಂಗೆಯರು ನಮ್ಮ ಮೈ ಮೇಲೆ ಬೀಳಬೇಕು ಅಂತ ಹೇಳಿ ಅವತ್ತು ಅಭ್ಯಂಜನ ಸ್ನಾನದ ಬಗ್ಗೆ ತುಂಬ ಮಹತ್ವವನ್ನು ಯುಗಾದಿ ದಿವಸ ನಾವೆಲ್ಲರೂ ಮಾಡ್ತೇವೆ. ಎಲ್ಲರ ಮನೆಯಲ್ಲಿ ಅಭ್ಯಂಜನ ಸ್ನಾನ ಆಗ್ತದೆ. ಅದಾದಮೇಲೆ ಹೆಣ್ಮಕ್ಳೆಲ್ಲ ಮನೆ ತುಂಬ ರಂಗೋಲಿ ಹಾಕ್ತಾರೆ. ಆಮೇಲೆ ಮಾವಿನಿಂದ, ಬೇವಿನಿಂದ ಬಾಗಿಲುಗಳಿಗೆಲ್ಲ ಕಟ್ಟೆ ಮನೆಯನ್ನು, ದೇವರ ಮನೆಯನ್ನು ಎಲ್ಲ ಸಿಂಗರಿಸ್ತಾರೆ. ಹಾಗೆ ಆಮೇಲೆ ದೇವರ ಪೂಜೆ ಆಗ್ತದೆ, ವಿಶೇಷ ಪೂಜೆ ಆಗ್ತದೆ ಆ ದಿನ. ಆಮೇಲೆ ಆ ಪೂಜೆ ನಂತರ ಹಿರಿಯರಿಗೆಲ್ಲರಿಗೂ ಮನೆಯವರೆಲ್ಲ ನಮಸ್ಕಾರ ಮಾಡ್ತಾರೆ, ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಬೇವು ಬೆಲ್ಲದ ಪ್ರಸಾದ, ಬೇವು ಬೆಲ್ಲ ಇಲ್ಲದೆ ಯುಗಾದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯುಗಾದಿ ದಿನ ಬೇವು ಬೆಲ್ಲಕ್ಕೆ ತುಂಬ ಪ್ರಾಶಸ್ತ್ಯ. ಬೇವು ಕಹಿ ಇದ್ರೂ ಕೂಡ ಜೀವನದ ಕಷ್ಟಗಳನ್ನು ಅದು ಸಂಕೇತ ಪಡಿಸಿದ್ರು ಕೂಡ ಅದೇ ರೀತಿ ಅದರ ಜೊತೆಗೆ ಬೆಲ್ಲನೂ ಇದೆ. ಬೆಲ್ಲ ಸಿಹಿಯನ್ನು ಸೂಚಿಸ್ತದೆ. ಹೀಗೆ ಬೇವು ಬೆಲ್ಲವನ್ನು ನಾವು ಯುಗಾದಿ ದಿವಸ ತಗೊಳ್ತೀವಿ. ಬೇವು ಬೆಲ್ಲ ತಿನ್ನೋದಕ್ಕೆ ಒಂದು ಮಂತ್ರನೇ ಇದೆ. ನಾವು ಏನು ಹೇಳ್ತೀವಿ ಅಂತಂದರೆ, ಶತಾಯು ವಜ್ರದೇಹಾಯ
ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಅಂದರೆ ಶತಾಯು ವಜ್ರದೇಹಾಯ, ನನಗೆ 100 ವರ್ಷಗಳಷ್ಟು ಕಾಲ ಬಾಳುವಂತಹ ಒಂದು ವಜ್ರ ದೇಹವನ್ನು ಕೊಡು ಅಂತ ಹೇಳಿ ನಾವು ಬೇಡ್ಕೊಳ್ತೇವೆ. ಅಂತ 100 ವರ್ಷ ಬಾಳೋ ವಜ್ರ ದೇಹ ನಮಗೆ ಸಿಗಬೇಕು ಅಂದರೆ ಎಲ್ಲ ರೀತಿಯ ಸಂಪತ್ತುಗಳು ನನಗೆ ಸಿಗಲಿ. ಅದಕ್ಕಾಗಿ ಸರ್ವಾರಿಷ್ಟ ವಿನಾಶಾಯ, ಎಲ್ಲ ರೀತಿಯ ಅನಿಷ್ಟಗಳು ವಿನಾಶವಾಗಲಿ. ಅದಕ್ಕೋಸ್ಕರ ನಾನು ನಿಂಬಕಂ ದಳಭಕ್ಷಣ, ಅಂದರೆ ನಾನು ಅದಕ್ಕೋಸ್ಕರ ಈ ಬೇವು ಬೆಲ್ಲವನ್ನು ಭಕ್ಷಣೆ ಮಾಡ್ತೀನಿ ಅನ್ನೋ ಒಂದು ತಂತ್ರವನ್ನು ನಾವು ಪಠಿಸಿ ಇವತ್ತಿನ ದಿನ ಯುಗಾದಿ ದಿವಸ ಬೇವು ಬೆಲ್ಲದ ಭಕ್ಷಣೆಯನ್ನು ಮಾಡ್ತೇವೆ. ಅದಾದಮೇಲೆ ಬೇವು ಬೆಲ್ಲ ಆದಮೇಲೆ ಯುಗಾದಿ ದಿವಸ ನಾವೆಲ್ಲ ಮಕ್ಕಳು ಎಲ್ಲ ಹೊಸ ಬಟ್ಟೆಗಳನ್ನು ಧರಿಸ್ತೇವೆ. ಹೊಸ ಬಟ್ಟೆ ಧರಿಸೋದ್ರ ಹಿಂದಿನ ಉದ್ದೇಶ ಅಂತಂದರೆ ಹೊಸದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ, ಹಳೆಯದನ್ನು ಮರೀತೀವಿ, ಹೊಸ ಬಟ್ಟೆ ಆನಂದಮಯವಾಗ್ತದೆ, ಹೊಸ ವರ್ಷ ಕೂಡ ಅದೇ ರೀತಿ ಆನಂದಮಯವಾಗಲಿ ಅನ್ನೋ ದೃಷ್ಟಿಯಿಂದ ಹೊಸ ಬಟ್ಟೆಗಳನ್ನು ಯುಗಾದಿ ದಿವಸ ನಾವು ಧರಿಸ್ತೇವೆ. ಹಾಗೆ ಅವತ್ತಿನ ದಿನ ವಿಶೇಷವಾದ ಊಟ ಆಗ್ತದೆ. ಹೋಳಿಗೆ, ಹೂರಣದ ಊಟ, ಕರಿಗಡುಬು, ಪಾಯಸ, ಮತ್ತೊಂದು ಚಿತ್ರಾನ್ನ, ವಡೆ ಎಲ್ಲ ಭರ್ಜರಿ ಊಟನ ನಾವು ಯುಗಾದಿ ದಿವಸ ಹೊಡಿತೀವಿ. ಅವತ್ತು ಮುಖ್ಯವಾಗಿ ಸಾಯಂಕಾಲ ಪಂಚಾಂಗದ ಪೂಜೆ ಆಗ್ತದೆ. ಆ ಪಂಚಾಂಗದ ಪೂಜೆಗೆ ಯುಗಾದಿಯಲ್ಲಿ ತುಂಬ ಮಹತ್ವ. ಆ ಪಂಚಾಂಗ ನಮಗೆ ಒಂದು ವರ್ಷದ ಆಗು ಹೋಗುವುದರ ಬಗ್ಗೆ ಒಂದು ಸ್ಥೂಲವಾದ ವಿವರಣೆಯನ್ನು ನೀಡುತ್ತದೆ. ರೈತರೆಲ್ಲ ಆ ವರ್ಷದ ಮಳೆಗಳು ಯಾವ್ಯಾವ ಮಳೆಗಳು ಯಾವ್ಯಾವ ಬರ್ತವೆ, ನಾವು ಯಾವ್ಯಾವ ಬೆಳಿಬೇಕು, ಆಮೇಲೆ ಯಾವ್ಯಾವ ಬೆಳೆಗಳು ಈ ವರ್ಷ ನಾವು ಬೆಳೀಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ದೀರ್ಘವಾದ ಆಲೋಚನೆ ಮಾಡ್ತಾರೆ. ವರ್ತಕರೆಲ್ಲ ಅವತ್ತು ಹೊಸ ಪುಸ್ತಕಗಳನ್ನು ಪ್ರಾರಂಭ ಮಾಡ್ತಾರೆ, ಲೆಕ್ಕದ ಪುಸ್ತಕಗಳನ್ನು, ಹೊಸ ಅಂಗಡಿಗಳನ್ನು, ಹೊಸ ಬಿಸ್ನೆಸ್ ಕೂಡ ಸುಮಾರು ಜನ ಪ್ರಾರಂಭ ಮಾಡ್ತಾರೆ. ಸೊ ಪಂಚಾಂಗದ ಶ್ರವಣಕ್ಕೆ, ಪಂಚಾಂಗ ನಮಗೆ ಮತ್ತೆ ಹೇಳಿದಂಗೆ ಬಹಳಷ್ಟು ರೀತಿಯ ಸ್ಥೂಲವಾದ ಒಂದು ವರ್ಷದ ಟೈಮ್ ಫ್ರೇಮ್ನಲ್ಲಿ ಏನೇನು ಮಾಡ್ಬೋದು, ಏನೇನು ಸಾಧ್ಯ ಅನ್ನೋ ಎಲ್ಲ ಒಂದು ಪಾಸಿಬಿಲಿಟೀಸ್ನ ನಮಗೆ ತಿಳಿಸ್ಕೊಡ್ತದೆ. ಅದನ್ನೆಲ್ಲ ನಮಗೆ ತುಂಬ ಒಂದು ಗೈಡ್ಲೈನ್ ಸಿಗ್ತದೆ. ನಮಗೆ ದೇವಸ್ಥಾನಗಳಿಗೆ ಹೋಗ್ತಾರೆ, ತುಂಬ ಈ ನದಿ ತೀರದಲ್ಲಿರೋದು ಅಥವಾ ಸಮುದ್ರ ದಂಡೆಯಲ್ಲಿರೋ ಹಳೆಯ ದೇವಸ್ಥಾನಗಳನ್ನು ಸಂದರ್ಶನ ಮಾಡೋದು ಅತಿ ಉತ್ತಮ. 9 ದಿನ ಕವಿ ಸಮ್ಮೇಳನಗಳಾಗ್ತವೆ. ದಿನ ಹಾಡು, ಸಂಗೀತ, ನಾಟ್ಯ ಇವನ್ನೆಲ್ಲ ಬೇರೆ ಬೇರೆ ಕಡೆ ನಡೆಸ್ಕೊಡ್ತಾರೆ. ಅಂದರೆ ಈ ವಸಂತ ಮಾಸದಲ್ಲಿ ಆ ಕವಿಗಳಿಗೆ ಒಂದು ಹೊಸ ಕವಿತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಮೂಡು ಕ್ರಿಯೇಟ್ ಮಾಡುವಂಥ ಹಬ್ಬ ಯುಗಾದಿ ಆಗಿರ್ತದೆ. ಸ್ಪೆಷಾಲಿಟಿಗಳನ್ನು ಹೊಂದಿರ್ತದೆ. ಆಮೇಲೆ ಬೇವು ಬೆಲ್ಲ ಯುಗಾದಿಯ ಸ್ಪೆಷಾಲಿಟಿ, ಅದ್ರ ಬಗ್ಗೆ ನಾನು ಆ ಮಂತ್ರಗಳನ್ನು ತಿನ್ನಬೇಕು ಅಂತ ಕೂಡ ತಿಳಿಸ್ತಿದ್ದೆ. ಈ ಬೇವು ಬೆಲ್ಲ ತಿನ್ನೋದ್ರಿಂದ ಕಫ ಕಡಿಮಿಸ್ತದೆ. ಬೇವು ಬೆಲ್ಲ ರಕ್ತ ಶುದ್ಧಿಗೆ ಹೆಲ್ಪ್ ಆಗ್ತದೆ, ಉಷ್ಣ ಬಾಧೆಯನ್ನು ಕಡಿಮೆ ಮಾಡ್ತದೆ, ವಜ್ರಕಾಯ ಗಟ್ಟಿ ಮಾಡ್ತದೆ ನಮ್ಮನ್ನೆಲ್ಲ. ಆಮೇಲೆ ಇಷ್ಟೆಲ್ಲ ಭಾವನೆಗಳನ್ನು ಸೇರಿಸಿದ ಒಂದು ಸಂಪೂರ್ಣ ಹಬ್ಬ ಆಗಿದೆ ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ನಾವು ರಾಮನವಮಿಯನ್ನು ಆಚರಿಸ್ತೇವೆ. ರಾಮನವಮಿ ರಾತ್ರಿ ದಸರೆಯೊಳಗೆ ದೇವಿಯ ನವರಾತ್ರಿ ಆಚರಿಸಿದಂಗೆ ಈಗಲೂ ಯುಗಾದಿಯಲ್ಲಿ ರಾಮದೇವರ ನವರಾತ್ರಿ ಹಬ್ಬವನ್ನು ಬಹಳಷ್ಟು ಜನ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಆಚರಿಸ್ತಾರೆ. ಕೋಸಂಬರಿ ಪಾನಕಕ್ಕೆ ಬಹಳಷ್ಟು ಪ್ರಾಮುಖ್ಯತೆ. ಸುಂದರಕಾಂಡವನ್ನು ಪಠಣೆ ಮಾಡ್ತಾರೆ. ರಾಮದೇವರು ಮರ್ಯಾದ ಪುರುಷೋತ್ತಮ ಅಂತಾರೆ. ರಾಮ ಯಾವಾಗಲೂ ಸಂತುಲಿತ ಮನಸ್ಸುಳ್ಳವನಾಗಿದ್ದ, ತುಂಬ ಅಭಾರಿಯಾಗಿದ್ದ. ಹನುಮಂತನಿಗೆ ಕೂಡ ಅಭಾರಿ ಆಗ್ತಾನೆ, ಲಕ್ಷ್ಮಣನಿಗೆ ಕೂಡ ಅಭಾರಿ ಆಗ್ತಾನೆ. ಇದೆಲ್ಲ ಕ್ವಾಲಿಟೀಸ್ ನಾವು ಕೂಡ ರಾಮನಿಂದ ಕಲಿಬೇಕಾದಂಥ ವಿಷಯಗಳು. ಮತ್ತು ಅಯೋಧ್ಯೆಗೆ ಬಂದು ಯುಗಾದಿ ದಿನ ಬಂದು ಯುಗಾದಿ ಪೂಜೆಯನ್ನು ಮಾಡಿ ರಾಜ್ಯಭಾರ ಮಾಡ್ತಾನೆ. ಅಂದರೆ ಜೀವನದಲ್ಲಿ ಬರುವ ಎಲ್ಲ ಅನಿಶ್ಚಿತ ಘಟನೆಗಳನ್ನು, ಸಿಹಿಯನ್ನು, ಕಹಿಯನ್ನು ಎಲ್ಲವನ್ನ ಸಮಚಿತ್ತದಿಂದ, ಸಮಭಾವದಿಂದ ಸ್ವೀಕರಿಸುವ ಒಂದು ಮೆಂಟಾಲಿಟಿ ನಾವು ಬೆಳೆಸ್ಕೋಬೇಕು ಅನ್ನೋದು ಈ ಹಬ್ಬದ ಹಿಂದಿರೋ ಒಂದು ಉದ್ದೇಶ.